ಸ್ನೇಹಿತರೆ, ಕಾಂಗ್ರೆಸ್ 5 ಗ್ಯಾರಂಟಿಗಳಲ್ಲಿ 2 ಗ್ಯಾರಂಟಿ ಯೋಜನೆಯ ಹಣ ನಿಮಗೆ ನಿನ್ನೆ ಜಮಾ ಆಗಿದೆ. ಯಾವ ಯೋಜನೆಯ ಹಣ ನಿನ್ನೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿದೆ ಏನು ಅನ್ನೋವಂಥದ್ದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ನಮ್ಮ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ನಿನ್ನೆ 3,000 ರೂಪಾಯಿ ಹಣ ಆದರೆ ಬಂದಿದೆ. ಅದರ ಜೊತೆಗೆ ನಿನ್ನೆ ಇನ್ನೊಂದು ಯೋಜನೆ ಹಣ ಕೂಡ ಬಂದಿದೆ. ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳಲ್ಲಿ 2 ಗ್ಯಾರಂಟಿ ಯೋಜನೆ ಹಣ ನಿನ್ನೆ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಯಾವ್ಯಾವ ಗ್ಯಾರಂಟಿ ಯೋಜನೆಗಳ ಹಣ ಜಮಾ ಆಗಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡುತ್ತೇನೆ. ಸ್ನೇಹಿತರೆ ನೋಡಿ, ಮೊದಲನೇದಾಗಿ ಹಣ ಜಮಾ ಆಗಿರುವಂಥದ್ದು ನಿನ್ನೆ ಒಂದು ಅನ್ನಭಾಗ್ಯ ಯೋಜನೆ ಹಣ ನಿನ್ನೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಎಲ್ಲೋ ನಿಮ್ಮ ಖಾತೆಗಳನ್ನ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನಾದರೂ 4 ಜನ ಇದ್ದರೆ 680 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಿರುತ್ತೆ. ಒಬ್ಬೊಬ್ಬರಿಗೆ 170 ಲೆಕ್ಕದಲ್ಲಿ ಹಣ ಜಮಾ ಆಗಿರುತ್ತದೆ. ಒಂದು ಸರಿ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಈಗ ಇದೊಂದು ಆಯಿತು. ಯಾವುದು ಅನ್ನಭಾಗ್ಯ ಯೋಜನೆ ಹಣ ನಿನ್ನೆ ಜಮಾ ಆಗಿದೆ, ನಿಮಗೆ ಜಮಾ ಆಗಿದೆಯಾ ಇಲ್ವಾ ಅನ್ನೋವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಇನ್ನೂ ಒಂದು ಯಾವುದು ಅಂದರೆ ಹಣ ಜಮಾ ಆಗಿರೋದು ಅಂತ ಅಂದರೆ ಸ್ನೇಹಿತರೆ, ಇನ್ನೊಂದು ಯೋಜನೆ ಯಾವುದು ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಈ ಒಂದು ಯೋಜನೆಯ 3,000 ರೂಪಾಯಿ ಹಣ ಜಮಾ ಆಗಿದೆ. ನೀವೆಲ್ಲರೂ ಕೂಡ ಕೇಳ್ಬೋದು, ನಿಮಗೆ ಗೊತ್ತಿಲ್ಲ ಇರುವಂಥದ್ದು ಯೋಜನೆ ಯಾವುದು, 3,000 ರೂಪಾಯಿ ಹಣ ಬರುವುದಂತ ನೀವು ಕೇಳುವುದಾದರೆ, ಈಗ ನೋಡಿ, ಶಕ್ತಿ ಯೋಜನೆಯಲ್ಲಿ ಏನಾಗುತ್ತದೆ, ಫ್ರೀ ಬಸ್ ಕೊಡುತ್ತಿದ್ದಾರೆ. ಗೃಹಜ್ಯೋತಿ ಯೋಜನೆಯಲ್ಲಿ ಉಚಿತ ಕರೆಂಟ್ ಕೊಡ್ತಿದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಹಣ ಆದರೆ ಕೊಡ್ತಿದ್ದಾರೆ. ಅನ್ನಭಾಗ್ಯ ಯೋಜನೆ ಹಣ ಆದರೆ ಒಬ್ಬೊಬ್ಬರಿಗೆ 170 ರೂಪಾಯಿ ಲೆಕ್ಕದಲ್ಲಿ ಹಣ ಕೊಡ್ತಿದ್ದಾರೆ. ಈ ರೀತಿ ಒಂದು ಯೋಜನೆ ಯಾವುದಪ್ಪ 3,000 ರೂಪಾಯಿ ಹಣ ಬರೋದು ನೀವು ಕೇಳೋದಾದರೆ ಸ್ನೇಹಿತರೆ, ನೋಡಿ, ಈ ಒಂದು ಕಾಂಗ್ರೆಸ್ 4 ಗ್ಯಾರಂಟಿ ಯೋಜನೆಗಳು ನೀವು ಆಯಿತು, ಗೃಹಲಕ್ಷ್ಮಿ ಯೋಜನೆ ಆಯಿತು, ಅನ್ನಭಾಗ್ಯ ಯೋಜನೆ ಮತ್ತು ಗೃಹಜ್ಯೋತಿ ಯೋಜನೆ, ಶಕ್ತಿ ಯೋಜನೆ, ಈ ಒಂದು 4 ಯೋಜನೆಗಳಾದರೆ ಸಾಕಷ್ಟು ಜನರಿಗೆ ಗೊತ್ತು. ಈಗ ಯುವ ನಿಧಿ ಯೋಜನೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಯುವ ನಿಧಿ ಯೋಜನೆ ಹಣ ಕೂಡ ಜಮಾ ಆಗ್ತಿದೆ. ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಹಣ ಖಾತೆಗಳಿಗೆ ಜಮಾ ಆಗ್ತಿದೆ. ಡಿಗ್ರಿ ವಿದ್ಯಾರ್ಥಿಗಳಿಗೆ 3,000 ರೂಪಾಯಿ ಹಣ ಆದರೆ ಜಮಾ ಆಗ್ತಿದೆ. ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 1,500 ಹಣ ಆದರೆ ಜಮಾ ಆಗ್ತಿದೆ. ನಿನ್ನೆ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ 3,000 ರೂಪಾಯಿ ಹಣ ಆದರೆ ಜಮಾ ಆಗ್ತಿದೆ. ಎಲ್ಲರೂ ನೀವು ಒಂದು ಸರಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡಿಕೊಳ್ಳಿ. ಸಾಕಷ್ಟು ಜನರಿಗೆ ಯುವ ನಿಧಿ ಯೋಜನೆ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಎಲ್ಲರೂ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಯೋಜನೆಯ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಯುವ ನಿಧಿ ಯೋಜನೆಯದು ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡಿರುವಂಥವರು ತುಂಬ ಕಡಿಮೆ ಜನರಿದ್ದಾರೆ. ನೀವೀಗ ಏನಾದರೂ ವಿಡಿಯೋ ನೋಡ್ತಿದ್ರೆ, ನೀವು ಮಹಿಳೆಯರು ಏನಾದರೂ ವಿಡಿಯೋನ ನೋಡ್ತಿದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ನೆಂಟರಲ್ಲೂ ಯಾರಾದರೂ ಇದ್ದರೆ ನಿರುದ್ಯೋಗಿಗಳು, ಅವರಿಗೆ ಯುವ ನಿಧಿ ಯೋಜನೆ ಅಪ್ಲೈ ಮಾಡಿಕೊಳ್ಳೋಕ್ಕೆ ಹೇಳಿ. ಅವರಿಗೆ 3,000 ರೂಪಾಯಿ ಹಣ ಆದರೆ ಬರುತ್ತೆ. ಅವರು ಡಿಗ್ರಿ ವಿದ್ಯಾರ್ಥಿಗಳಾದರೆ, ಈಗ ಡಿಪ್ಲೊಮಾ ವಿದ್ಯಾರ್ಥಿಗಳಾದರೆ ಡಿಗ್ರಿ ಮುಗಿಸಿದವರಿಗೆ 3,000 ರೂಪಾಯಿ ಬರುತ್ತೆ. ಡಿಪ್ಲೊಮಾ ಮುಗಿಸಿದವರಿಗೆ 1,500 ಬರುತ್ತೆ. ಸ್ನೇಹಿತರೆ, ಯುವ ನಿಧಿ ಯೋಜನೆಯ ಹಣ ನಿಮಗೆ ಬಂದಿದೆಯಾ ಇಲ್ವಾ ಅನ್ನೋಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಂಥ ಅಪ್ಡೇಟ್ಸ್ ಬಂದು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.